ಹಾಯ್ ಎಲ್ರಿಗೂ ನಮಸ್ಕಾರ. ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ. ಇವತ್ತು ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಬೌಲು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ತುಂಬ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಉರಿತಾನೆ ಸಿಪ್ಪೆ ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಇದೇ ಥರ ಲೋ ಫ್ಲೇಮಲ್ಲಿ ಹುರಿದ್ರೆ ಸಿಪ್ಪೆ ಹಾಗೆ ಬಿಡ್ತಾ ಇರುತ್ತೆ, ಸಿಯೋದಿಲ್ಲ. ಇದು ತೆಗೆದ್ಬಿಟ್ಟು ರಾಗಿ ಹಿಟ್ಟು ಹಾಕ್ಕೊಳ್ಳೋಣ, 2 ಬೌಲು. ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. 1 ಟೇಬಲ್ ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ರುಚಿ ಬರುತ್ತೆ ತುಪ್ಪ ಹಾಕೋದ್ರಿಂದ. ಲೋ ಫ್ಲೇಮಲ್ಲೇ ಹುರಿತಾ ಇದ್ದರೆ ಸಿಯೋದಿಲ್ಲ. ಇದನ್ನು ತೆಗೆದುಬಿಟ್ಟು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನು 1 ಬೌಲು ಬೆಲ್ಲ ತಗೊತಾ ಇದ್ದೀನಿ. ಇದನ್ನು ಕರಗಿಸ್ಕೋಬೇಕಷ್ಟೇ, ಪಾಕ ಮಾಡೋದು ಬೇಕಾಗಿಲ್ಲ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಕರಗಿಸಿದ ತಕ್ಷಣ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಶೇಂಗಾ ಬೀಜನ ಸಿಪ್ಪೆ ಬಿಡಿಸ್ಬೇಕು. ಸಿಪ್ಪೆ ಬಿಡಿಸಿ ಈ ಥರನೇ ಸ್ವಲ್ಪ ಹೋಳುಗಳು ಮಾಡ್ಕೋಬೇಕು, ಪುಡಿ ಮಾಡೋದು ಬೇಡ. ಲಡ್ಡು ಎಲ್ಲ ಆಗಿ ಸಿಗೋದಕ್ಕೋಸ್ಕರ. ಈಗ ಪಾಕ ಬಂದಿದೆ, ಚೆನ್ನಾಗಿ ಬಂದಿದೆ, ಹದ ಬಂದಿದೆ, ಸಾಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು 10 ಕಾಳಷ್ಟು ಪಿಸ್ತಾನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸುಮ್ಮನೆ ರುಚಿಗೋಸ್ಕರ ಹಾಕ್ಕೊತಾ ಇದ್ದೀನಿ. ಈ 3 ಪದಾರ್ಥದಿಂದ ತುಂಬ ಚೆನ್ನಾಗಿ ಲಡ್ಡು ಬರ್ತಾ ಇರುತ್ತೆ. ಪ್ರತಿದಿನ ತಿನ್ಬೋದು ಇದನ್ನು. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸಬ್ರಾಗಿದ್ದರೆ. ಥ್ಯಾಂಕ್ ಯು.